₹10 ನೀವು ಗೋಲ್ಡ್‌ನ ಬೈ ಮಾಡಿ. ಅದು 24 ಕ್ಯಾರೆಟ್ ಗೋಲ್ಡ್. ಎಷ್ಟು ಲಕ್ಷ ಸೇವ್ ಮಾಡಿದೀನಿ. ಹಾಯ್, ನಾನು ನಿಮ್ಮ ಮನೆಯ ಸಂಗೀತ ಮಾತಾಡ್ತಾ ಇರೋದು. ಓಕೆ, ಇವತ್ತು ನಾನು ಜಾರ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನೂ ಯಾರೆಲ್ಲ ನಾನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದು ವಿಡಿಯೋ ನೋಡಿ. ಇವತ್ತು ನಾನು ಜಾರ್ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ಎಂಡ್ವರೆಗೂ ವಿಡಿಯೋ ನೋಡಿ. ಓಕೆ, ಇವತ್ತು ನಾನು ಜಾರ್ ಆ್ಯಪಲ್ಲಿ ಹೇಗೆಲ್ಲ ಹೂಡಿಕೆ ಮಾಡ್ಬೋದು, ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ, ಹಾಗೇನೆ ನಾವು ಹೂಡಿಕೆ ಮಾಡೋ ಅಮೌಂಟ್ ಎಷ್ಟು ಇರುತ್ತೆ, ಜಾಸ್ತಿ ಇರುತ್ತಾ, ಹೇಗೆಲ್ಲ ಅಮೌಂಟ್ ಕಟ್ಬೋದು, ಅದರಿಂದ ಏನು ಯೂಸ್ ಇದೆ, ಯಾವ ಥರ ನಾವು ಚಿನ್ನ ಬೈ ಮಾಡ್ಬೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಮಾಡೋ ಮಿಸ್ಟೇಕ್, ನಾವು ಜನರು ಪೀಪಲ್ಸ್ ಅಂದ್ರೆ ಮಾಡೋ ಮಿಸ್ಟೇಕ್ಸ್ನ ಫಸ್ಟ್ ಹೇಳ್ಬಿಡ್ತೀನಿ. ಚಿನ್ನ ಮುಂದೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ರು ಈಗ ನಾವು ಚಿನ್ನ ಬೈ ಮಾಡಲ್ಲ. ಚಿನ್ನ ಮತ್ತೆ ಮುಂದೆ ನಮ್ಗೆ ಯೂಸ್ ಆಗುತ್ತೆ, ನಮಗೆ ಕಷ್ಟ ಕಾಲಕ್ಕೆ ಹೆಲ್ಪ್ ಆಗುತ್ತೆ, ನಾವು ಇದನ್ನ ತಗೊಳ್ಲೇಬೇಕು ಅಂತ ಗೊತ್ತಿದ್ರು ಚಿನ್ನ ನಾವು ಬೈ ಮಾಡಲ್ಲ. ಅದೇ ಮೇನ್ ಮಿಸ್ಟೇಕ್ ನಾವು ಮಾಡ್ತಾ ಇರೋದು. ಚಿನ್ನ ಬೆಳ್ತಾ ಹೋಗುತ್ತೆ, ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ ರೇಟು. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಹೂಡಿಕೆ ಮಾಡಿ. ನನ್ನಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ದುಡ್ಡು ಸೇವ್ ಮಾಡೋದು ತುಂಬಾನೇ ಕಷ್ಟ. ನಾವು ಕೂಡಿಕ್ತೀವಿ ದುಡ್ಡನ್ನ ಅಂದ್ರೆ ಏನಕ್ಕೋ ಕಷ್ಟ ಕಾಲದಲ್ಲಿ ಬಳಸ್ಬಿಡ್ತೀವಿ, ಚಿನ್ನಕ್ಕೆ ಅಂತ ನಾವು ಸೇವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದು ಜಾರ್ ಆ್ಯಪ್ ತುಂಬಾನೇ ಬೆಸ್ಟ್. ಯಾಕಂದ್ರೆ ಜಾರ್ ಆ್ಯಪಲ್ಲಿ ಪ್ರತಿನಿತ್ಯನೂ ಅಮೌಂಟ್ನ ಸೇವ್ ಮಾಡ್ಬೋದು. ಯಾವ ಥರ, ಇನ್ನು ಎಷ್ಟಿರುತ್ತೆ, ₹1000 ಇರುತ್ತಾ, ಏನೋ ಎಷ್ಟಿರುತ್ತೆ, ನಮ್ಮ ಕೈಲಿ ಆಗುತ್ತಾ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ಚಿನ್ನ ತಗೋಬೋದಾ ಅಂತೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡಿ. ನಾವು ಚಿನ್ನ ತಗೋತೀವಿ, ನಾವು ತಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡ್ಬಿಡಿ. ನಾನು ಇವತ್ತಿಂದನೇ ಚಿನ್ನ ತಗೊಳಕ್ಕೆ, ನಾನು ಇವತ್ತಿಂದನೇ ಚಿನ್ನ ತಗೊಳ್ಳೋದಕ್ಕೆ ಸೇವ್ ಮಾಡ್ತೀನಿ ಅಂತ ನೀವು ನಿಂತ್ರೆ ನಿಮ್ಮಿಂದನೇ ಚಿನ್ನ ತಗೊಳಕ್ ಸಾಧ್ಯ. ಆಯ್ತಾ? ನಾನು ಇದರಲ್ಲಿ ಜಾರ್ ಆ್ಯಪಲ್ಲಿ ದುಡ್ಡನ್ನ ಸೇವ್ ಮಾಡ್ತಾ ಇದ್ದೀನಿ. ನಾನು ಜಾರ್ ಆ್ಯಪಿಂದ ಯಾವ ಥರ ಚಿನ್ನ ಬೈ ಮಾಡಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಇದರಲ್ಲಿ ಜಾರ್ ಆ್ಯಪಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಮೌಂಟು ಅಂದರೆ, ಮಿನಿಮಮ್ ಅಂದ್ರೂ ₹10 ಅಷ್ಟೇನೆ ನೀವು ಸೇವ್ ಮಾಡ್ಬೋದು ಪ್ರತಿದಿನ. ಪ್ರತಿದಿನ ಏನೋ ಎಲ್ಲೋ ಕಳೆದು ಹಾಳು ಮಾಡ್ಬಿಡ್ತೀರಾ. ಓನ್ಲಿ ₹10 ನಾವು ಚಿನ್ನ ಬೈ ಮಾಡ್ಬೋದು. ಆಯ್ತಾ? ₹10 ಚಿನ್ನ ಬೈ ಮಾಡ್ಬೋದಾ? ಹೌದು, ಬೈ ಮಾಡ್ಬೋದು. ಯಾಕಂದ್ರೆ ಪ್ರತಿದಿನನೂ ₹10 ನಮ್ಮ ಅಕೌಂಟಿಂದ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ. ನಾವು ಜಾರ್ ಆ್ಯಪಲ್ಲಿ ಲಾಗಿನ್ ಆಗಿ ಎಂಟರ್ ಆಗಿ ನಾವು ಗೋಲ್ಡ್‌ನ ಬೈ ಮಾಡ್ತೀನಿ ಅನ್ಕೊಂಡು ನೀವು ಸೇವ್ ಮಾಡ್ತಾ ಹೋದ್ರೆ, ನಿಜವಾಗ್ಲೂ ಹೇಳ್ತೀನಿ, ನೀವು ಒಂದಿನ ಚಿನ್ನನ ಬೈ ಮಾಡ್ತೀರಾ. ಹಾಗಾಗಿ ಹೇಳ್ತಾ ಇದ್ದೀನಿ, ಚಿನ್ನ ಈಗಿಂದನೇ ಸೇವ್ ಮಾಡ್ತೀನಿ ಅನ್ಕೊಂಡು ಜಾರ್ ಆ್ಯಪ್‌ನ ಹೋಗಿ ರಿಜಿಸ್ಟರ್ ಆಗಿ ಈಗಿಂದನೇ ಅಮೌಂಟ್‌ನ ಸೇವ್ ಮಾಡಿ. ಇದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂದ್ರೆ, ನಾನು ಯೂಸ್ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಜಾರ್ ಆ್ಯಪಲ್ಲಿ ನೀವು ಡೈರೆಕ್ಟ್ ಆಗಿ ಶಾಪ್‌ಗೆ ಹೋಗಿ ನಾನು ಚಿನ್ನ ಖರೀದಿ ಮಾಡ್ತೀನಿ ಅಂದ್ರೆ ಎಷ್ಟಿರುತ್ತೆ, ಅದು 916 ಗೋಲ್ಡ್ ಅಷ್ಟೇನೆ ಅಲ್ವಾ? 916 ಅದನ್ನು ಪ್ಯೂರ್ ಗೋಲ್ಡ್ ಹೇಳ್ತಾ ಇರೋದು ನಾನು. ಜಾರ್ ಆ್ಯಪಲ್ಲಿ 916 ಚಿನ್ನಕ್ಕಿಂತ ಜಾಸ್ತಿ ಇರುತ್ತೆ. ಅಂದ್ರೆ 99.9 ಪ್ಯೂರ್ ಗೋಲ್ಡ್ ಇದು. ಹಾಗಾಗಿ ಹೇಳ್ತೀನಿ, ನೀವು ಅಂಗಡಿಗೆ ಹೋಗಿ ನಾನು ಚಿನ್ನ ಬೈ ಮಾಡ್ತೀನಿ ಅನ್ನೋದಾದ್ರೆ 916 ಚಿನ್ನ ಸಿಗುತ್ತೆ, 22 ಕ್ಯಾರೆಟ್. ಅದೇನೆ ನಾವು ಜಾರ್ ಆ್ಯಪಲ್ಲಿ ಅಮೌಂಟ್‌ನ ಸೇವ್ ಮಾಡಿ ನಾವು ಗೋಲ್ಡ್‌ನ ಬೈ ಮಾಡ್ತೀವಿ ಅನ್ನೋದಾದ್ರೆ ನಾವು 24 ಕ್ಯಾರೆಟ್‌ನ ಬೈ ಮಾಡ್ತೀವಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ಯೂರ್ ಗೋಲ್ಡ್‌ನ ನಾವು ಬೈ ಮಾಡಬೇಕು ಇವತ್ತಿಂದನೇ ಅಂತ ಅನ್ಕೊಂಡ್ರೆ ಇವತ್ತಿಂದನೇ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಇನ್ನೂ ಯಾರೆಲ್ಲ ಜಾರ್ ಆ್ಯಪ್‌ನ ಯೂಸ್ ಮಾಡಿಲ್ಲ ಅನ್ನೋರು ಫಸ್ಟ್ ಹೋಗಿ ಜಾರ್ ಆ್ಯಪ್ ಬಗ್ಗೆ ತಿಳ್ಕೊಂಡು ಜಾರ್ ಆ್ಯಪಲ್ಲಿ ಹಣ ಉಳಿಸೋದನ್ನ ಕಲೀರಿ. ಆಯ್ತಾ? ನಾನು ಇದರಲ್ಲಿ ಬೈ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ. ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಏನು ತಗೊಂಡೆ ಜಾರ್ ಆ್ಯಪಿಂದ ಅಂತ. ನೀವು ಜಾರ್ ಆ್ಯಪನ್ನು ಬಳಸಿ ಅದರಿಂದ ಹಣ ಉಳಿಕೆ ಮಾಡಿ ಚಿನ್ನನ ಬೈ ಮಾಡಿ. ಓಕೆ, ಜಾರ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡಾಕಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರು. ಹಾಗಾಗಿ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ತಿಳ್ಕೊಂಡು ನಾನು ಅದರಲ್ಲಿ ಹೂಡಿಕೆ ಮಾಡಿ ಇಷ್ಟೊಂದು ದಿನ ಆದಮೇಲೆ ನನಗೂ ಚೆನ್ನಾಗಿದೆ ಅನಿಸಿದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ನಿಮಗೂ ಅದರಿಂದ ಯೂಸ್ ಆಗಲಿ ಅಂತ. ನಾನಿವಾಗ ಎಷ್ಟಾದರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು. ನಾನು ವೀಕ್ಲಿ 1 ಟೈಮ್ ಪೇಮೆಂಟ್ ಮಾಡ್ತೀನಿ, ವೀಕ್ಲಿ 1 ಟೈಮ್ ನಾನು ಸೇವ್ ಮಾಡ್ತೀನಿ ಅಮೌಂಟ್ ಅಂದರೆ ಓಕೆ. ನೀವು ವೀಕ್ಲಿ 1 ಟೈಮ್ ಆದರೂ ನಿಮ್ಮ ನೀವು ಅಲ್ಲಿ ಅಮೌಂಟ್‌ನ ಎಷ್ಟು ಹಾಕಿರ್ತೀರೋ ಅಷ್ಟು ವೀಕ್ಲಿ 1 ಟೈಮ್ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ. ಇಲ್ಲ ನಾನು ಮಂತ್ಲಿ ಅಂದರೆ ತಿಂಗಳಿಗೆ ಒಂದ್ಸತಿ ಅಮೌಂಟ್ ಕಟ್ತೀನಿ, ನನ್ನಿಂದ ಪ್ರತಿದಿನ ಆಗಲ್ಲ, ವೀಕ್ಲಿ ಆಗಲ್ಲ ಅಂದರೆ ಓಕೆ. ಏನು ಅಂದರೆ ತಿಂಗಳಿಗೆ ಅಂದರೆ ಮಂತ್ಲಿ ಒಂದ್ಸತಿ 100 ಮೇಲೆ ಇರಬೇಕು ಅಮೌಂಟು. 100 ಒಳಗಡೆ ಇರಬಾರ್ದು. ಪ್ರತಿದಿನ ₹10 ಅಂದ್ರೂ ತಿಂಗಳಿಗೆ ಎಷ್ಟಾಯಿತು ಅಲ್ವಾ? ನೀವು ಏನಿಲ್ಲ ನಾನು ಮಂತ್ಲಿ ₹100 ಕಟ್ತೀನಿ ಅನ್ನೋದಾದ್ರೆ ಓಕೆ, ₹100 ಕಟ್ಬೋದು. ಇಷ್ಟೇ ಅಮೌಂಟು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್‌ನ ಸೇವ್ ಮಾಡೋದನ್ನೇ ಈಗಲಿಂದನೇ ಕಲಿಬೋದು. ಈಗಲಿಂದನೇ ಕಲೀರಿ.
ಹಾಗೇನೆ ಇದರಲ್ಲಿ ಜಾರ್ ಆ್ಯಪಲ್ಲಿ ಇನ್ನೊಂದು ಏನು ಯೂಸು ಅಂದರೆ ಹ್ಮ್, ನಾವು ಅಮೌಂಟ್‌ನ ಕಟ್ಟಿರ್ತೀವಲ್ವಾ? ಆ ಅಮೌಂಟ್‌ಗೆ ನಮ್ಗೆ ಚಿನ್ನ ಬೇಡ. ಯಾವುದೋ ಕಷ್ಟಕ್ಕೆ ನಮ್ಗೆ ಅಮೌಂಟ್ ರಿಟರ್ನ್ ಬೇಕು. ನಾವು ಚಿನ್ನದಲ್ಲಿ ಹೂಡಿಕೆ ಮಾಡಿರುವಂತಹ ಹಣ ನಮ್ಗೆ ರಿಟರ್ನ್ ಬೇಕು ಅಂದ್ರೆ, ನಾವು ಅಮೌಂಟ್‌ನ ವಿತ್‌ಡ್ರಾ ಮಾಡ್ಕೋಬಹುದು. ಕ್ಯಾಶ್‌ನ ವಿತ್‌ಡ್ರಾ ಮಾಡ್ಕೋಬಹುದು. ಹಾಗೇನೆ ನಮ್ಗೆ ಚಿನ್ನಾನೇ ತಗೋತೀವಿ ನಾವು ಅಮೌಂಟ್ ಅದ್ರಲ್ಲೇ ಇರ್ಲಿ ಅಂದ್ರೆ, ನಿಮ್ಗೆ 1 ಗ್ರಾಮ್, 2 ಗ್ರಾಮ್ ಅಂದ್ಮೇಲೆ ಮೆಸೇಜ್ ಬರ್ತಾ ಹೋಗುತ್ತೆ. ನೀವು 1 ಗ್ರಾಮ್, 2 ಗ್ರಾಮ್ ಆಗಿ ಏನಾದ್ರು ತಗೋತೀನಿ, ಇಲ್ಲ ಕಾಯಿನೇ ತಗೋತೀನಿ, ಇಲ್ಲಾಂದ್ರೆ ಏನಾದ್ರು ಬೈ ಮಾಡ್ತೀನಿ ಅಂದ್ರೆ ಬೈ ಮಾಡ್ಬೋದು. ಇಲ್ಲ ಕಾಯಿನ್ ರೂಪದಲ್ಲಿ ಕೊಡ್ತಾರೆ. ಕಾಯಿನ್ 2 ಗ್ರಾಮ್ ಗೋಲ್ಡು ಆ ಥರ ಕಾಯಿನ್ಸ್ ಬರುತ್ತೆ. ಕಾಯಿನ್ ಆದ್ರೂ ತಗೋಬೋದು. ನಮ್ ಕಷ್ಟ ಕಾಲಕ್ಕೆ ಯಾವಾಗಾಗುತ್ತೋ ಅವಾಗ ಹೋಗ್ಬಿಟ್ಟು ಚಿನ್ನ ನಮ್ಮ ಹತ್ರ ದುಡ್ಡು ಇದೆ ಇನ್ನ ಅಮೌಂಟು ಅಂದಾಗ ಕಾಯಿನ್ ಕೊಟ್ಬಿಟ್ಟು ಚಿನ್ನ ಮಾಡಿಸ್ಕೋಬೋದು. ಇಲ್ಲ ನಮ್ಗೆ ಶೋಕಿ ಮಾಡ್ಬೋದಕ್ಕಿಂತ ಅಂದ್ರೆ ಚಿನ್ನನ ಮೈ ಮೇಲೆ ಹಾಕ್ಕೊಂಡು ತಿರ್ಗಾದಕ್ಕಿಂತ ನಾವು ಗೋಲ್ಡ್‌ನ ಅಂದ್ರೆ ಕಷ್ಟ ಕಾಲಕ್ಕೆ ಆಗ್ಲಿ ಅಂತ ಕಾಯಿನ್ ಮಾಡ್ಸಿಕ್ಕೋತೀವಿ ಅಂದ್ರೆ ಬೆಸ್ಟ್. ಆ ಜಾರ್ ಆ್ಯಪಲ್ಲಿ ಕಾಯಿನ್ಸ್ ಸಮೇತ ಅದು 24 ಕ್ಯಾರೆಟ್ ಕಾಯಿನು ಮನೆಗೆ ಬರುತ್ತೆ ಕೊರಿಯರು. ಯಾವುದೇ ರೀತಿಯ ಡೌಟ್ ಬೇಡ. ಯಾಕಂದ್ರೆ ಇದು RBIಯಲ್ಲಿ ಅಂಡರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ, ಯೂಸ್ ಇದೆ. ಯಾವುದೇ ರೀತಿಯ ಫೇಕ್ ಇಲ್ಲ. ನಿಮ್ಮ ಅಮೌಂಟು ನೀವು ಹಾಕಿರೋ ಅಮೌಂಟು ನಮ್ಗೆ ಅಮೌಂಟ್ ಚಿನ್ನ ತಗೊಳಕ್ಕಾಗಲ್ಲ, ನಾವು ರಿಟರ್ನ್ ತಗೊಂತೀವಿ ಅಂದ್ರೆ ಅಮೌಂಟ್ ಕೂಡ ಬೈ ಮಾಡ್ಬೋದು. ಇಲ್ಲ ನಾನು ಚಿನ್ನ ತಗೋತೀನಿ ಅಂದ್ರೆ ಚಿನ್ನನೂ ತಗೋಬೋದು. ಕಾಯಿನ್ ರೂಪದಲ್ಲಿ ತಗೋಬೋದು. ನಾನಾ ಥರದ್ದಿದೆ. ನಿಮ್ಗೆ ಯಾವ್ದ್ರ ಮುಖಾಂತರ ಬೇಕು ಅನ್ನೋದ್ರ ಮೇಲೆ ನಿಮ್ಗೆ ಕಾಯಿನು ಅಮೌಂಟ್ ಬರುತ್ತೆ. ಅಂದ್ರೆ ನೀವ್ ಹಾಕಿರೋ ಅಮೌಂಟು ಇಷ್ಟು ಜಾಸ್ತಿ ಅಂದ್ರೆ 1 ಗ್ರಾಮ್ ಗೋಲ್ಡ್ ಆಗುವಷ್ಟು ಈಗೇನಿದೆ 12,000 ಏನಿದೆ. ನೀವ್ ಹಾಕಿರೋ ಅಮೌಂಟ್ 12,000 ಆಗಿದೆ ಅಂದ್ರೆ 1 ಗ್ರಾಮ್ ಗೋಲ್ಡು ಮೆಸೇಜ್ ಬರುತ್ತೆ. ನೀವು 1 ಗ್ರಾಮಲ್ಲಿ ಏನಾದ್ರೂ ಬೈ ಮಾಡ್ಬೋದು. ಇಲ್ಲ ನಾನು 2 ಗ್ರಾಮಿಗ್ ತಗೋತೀನಿ ಅಂದ್ರೆ 24,000 ಆಗುತ್ತೆ. 24,000ಕ್ಕೆ ಏನಾರ 2 ಗ್ರಾಮಿಗ್ ತಗೋತೀನಿ ಅಂದ್ರೆ ಆರಾಮಾಗಿ ನೀವು ಕಾಯಿನ್ ಮುಖಾಂತರ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಕಾಯಿನ್ ಮುಖಾಂತರ ನಿಮ್ಗೆ ಕೊರಿಯರ್ ಮುಖಾಂತರ ನಿಮ್ಗೆ ಮನೆಗೆ ಬಂದು ಸೇರುತ್ತೆ. ಯಾವುದೇ ಅನುಮಾನ ಬೇಡ. ಇದು RBIಗೆ ಅಂಡರ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ಯಾರು ಇನ್ನೂ ಸೇವ್ ಮಾಡಿಲ್ಲ ಅನ್ನೋರು ಪ್ಲೀಸ್ ಈಗ್ಲಿಂದಾನೇ ನಾನು ಚಿನ್ನ ಬೈ ಮಾಡ್ತೀನಿ ಅಂತ ನಿಮ್ ಮನ್ಸಲ್ಲಿದ್ರೆ, ನಾನು ಚಿನ್ನ ಬೈ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿದ್ರೆ ಪ್ಲೀಸ್ ಈಗಿಂದಾನೇ ಜಾರ್ ಆ್ಯಪಲ್ಲಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್‌ನ ಸೇವ್ ಮಾಡೋದನ್ನ ಕಲೀರಿ. ನೀವು 24 ಕ್ಯಾರೆಟ್‌ನ ಗೋಲ್ಡ್‌ನ ಬೈ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನ್ ತಗೊಂಡೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಹಾಕಿರೋ ವಿಡಿಯೋದಿಂದ ನಿಮಗೂ ಹೆಲ್ಪ್ ಆಗಿ ನೀವು ನೆಕ್ಸ್ಟ್ ಏನಾದರೂ ತಗೊಂಡ್ರೆ ಜಾರ್ ಆ್ಯಪಿಂದ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವಿಷಯ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ತುಂಬಾ ಯೂಸ್ ಇದೆ, ತುಂಬಾ ಯೂಸ್‌ಫುಲ್ ಆಗಿದೆ ಇದು. ಎಲ್ಲೋ ಏನೋ ನಾವು ಅಮೌಂಟ್ ಹಾಕಿ ಕಳ್ಕೊಳ್ಳೋದಕ್ಕಿಂತ ನಾವು ಪ್ರತಿದಿನ 10 ರುಪೀಸಿಂದ ನಾವು ಗೋಲ್ಡ್‌ನ ಬೈ ಮಾಡ್ಬೋದು. ಅದು 24 ಕ್ಯಾರೆಟ್. ಅದು ತುಂಬಾನೇ ಹೆಲ್ಪ್ ಆಗಿದೆ ಅಲ್ವಾ? ಜಾರ್ ಆ್ಯಪಿಂದ ಇನ್ನೂ ಎಷ್ಟೆಲ್ಲಾ ಜನ ಯೂಸ್ ಮಾಡ್ತಿದ್ದಾರೆ. ಜಾರ್ ಆ್ಯಪಲ್ಲಿ ಅಂದ್ರೆ ಕಂಪ್ಲೀಟಾಗಿ ಡೀಟೇಲ್ಸ್ ಬಂದು ಹೋಗ್ಬಿಡುತ್ತೆ ನೀವು ಓಪನ್ ಮಾಡಿದ ತಕ್ಷಣನೇ. ಯಾರು ಏನು ಹೇಳಿದ್ರು ಅಂತ ನೀನು ವಿಡಿಯೋ ಮಾಡ್ತಿಲ್ಲ. ನಾನು ಜಾರ್ ಆ್ಯಪಲ್ಲಿ ಹೂಡಿಕೆ ಮಾಡೋದ್ರಿಂದ ನೆಕ್ಸ್ಟ್ ಹೂಡಿಕೆ ಮಾಡೋದ್ರಿಂದ ವಿಡಿಯೋ ಮಾಡ್ತಾ ಇರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಪೇಷನ್ಸಿಂದ ನನ್ನ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ. ಓಕೆ, ಪ್ಲೀಸ್ ಒಂದು ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡಿದ್ದೀರೋ ವಿಡಿಯೋನ ಎಂಡ್ವರೆಗೂ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಂದು ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತಾ ಹೋಗ್ತೀನಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.